ಮೊದಲನೆಯ ಪ್ರಶ್ನೆ, ದಾಳಿಂಬೆ ತಿನ್ನುವುದರಿಂದ ದೇಹಕ್ಕೆ ಯಾವುದು ಸಿಗುತ್ತದೆ? ಆಪ್ಷನ್ ಎ ನಾರಿನಂಶ, ಆಪ್ಷನ್ ಬಿ ಕೊಬ್ಬಿನಂಶ, ಆಪ್ಷನ್ ಸಿ ನಿಕೋಟಿನ್, ಆಪ್ಷನ್ ಡಿ ಆಲ್ಕೋಹಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾರಿನಾಂಶ. ಎರಡನೆಯ ಪ್ರಶ್ನೆ, ದಾಳಿಂಬೆ ಹಣ್ಣಿನ ಅತಿಯಾದ ಸೇವನೆಯಿಂದ ಕೆಲವರಿಗೆ ಏನು ಉಂಟಾಗಬಹುದು? ಆಪ್ಷನ್ ಎ ಹೊಟ್ಟೆಯ ಅಸ್ತವ್ಯಸ್ತ, ಆಪ್ಷನ್ ಬಿ ಕೆಮ್ಮು, ಆಪ್ಷನ್ ಸಿ ಕಿವಿ ನೋವು, ಆಪ್ಷನ್ ಡಿ ನೆಗಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಟ್ಟೆಯ ಅಸ್ತವ್ಯಸ್ತ. ಮೂರನೆಯ ಪ್ರಶ್ನೆ, ದಾಳಿಂಬೆ ರಸವನ್ನು ಅತಿಯಾಗಿ ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗಬಹುದು? ಆಪ್ಷನ್ ಎ ಹೆಚ್ಚುವರಿ ಸಕ್ಕರೆ ಸೇವನೆ, ಆಪ್ಷನ್ ಬಿ ದೃಷ್ಟಿ ಸಂಪೂರ್ಣ ಕಳೆದುಕೊಳ್ಳುವುದು, ಆಪ್ಷನ್ ಸಿ ಎತ್ತರ ಕಡಿಮೆಯಾಗುವುದು, ಆಪ್ಷನ್ ಡಿ ಕೂದಲು ಬಿಳಿಯಾಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚುವರಿ ಸಕ್ಕರೆ ಸೇವನೆ. ನಾಲ್ಕನೆಯ ಪ್ರಶ್ನೆ, ದಾಳಿಂಬೆ ಬೀಜಗಳಲ್ಲಿ ಮುಖ್ಯವಾಗಿ ಏನು ಇರುತ್ತದೆ? ಆಪ್ಷನ್ ಎ ನಾರಿನಾಂಶ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಪಿಷ್ಟ ಮಾತ್ರ, ಆಪ್ಷನ್ ಡಿ ಕೊಬ್ಬು ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾರಿನಾಂಶ. ಐದನೇ ಪ್ರಶ್ನೆ, ದಾಳಿಂಬೆ ಹಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುವ ಪೋಷಕಾಂಶ ಯಾವುದು? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಬಿ12, ಆಪ್ಷನ್ ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ. ಆರನೇ ಪ್ರಶ್ನೆ, ದಾಳಿಂಬೆ ಬೆಳೆಗೆ ಸೂಕ್ತ ಮಣ್ಣು ಯಾವುದು? ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಮರಳು ಮಣ್ಣು, ಆಪ್ಷನ್ ಸಿ ನೀರು ನಿಲ್ಲುವ ಮಣ್ಣು, ಆಪ್ಷನ್ ಡಿ ಉಪ್ಪು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮಣ್ಣು. ಏಳನೇ ಪ್ರಶ್ನೆ, ದಾಳಿಂಬೆ ಬೆಳೆಗೆ ಹೆಚ್ಚು ಅಗತ್ಯ ಇರುವುದು ಯಾವುದು? ಆಪ್ಷನ್ ಎ ಸೂರ್ಯನ ಬೆಳಕು, ಆಪ್ಷನ್ ಬಿ ಹಿಮ, ಆಪ್ಷನ್ ಸಿ ಹೆಚ್ಚು ಮಳೆ, ಆಪ್ಷನ್ ಡಿ ನೆರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯನ ಬೆಳಕು. ಎಂಟನೆಯ ಪ್ರಶ್ನೆ, ದಾಳಿಂಬೆ ಯಾವ ರೋಗಿಗಳಿಗೆ ಉಪಯುಕ್ತ? ಆಪ್ಷನ್ ಎ ರಕ್ತಹೀನತೆ, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಮೂಲವ್ಯಾಧಿ, ಆಪ್ಷನ್ ಡಿ ಡೆಂಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ದಾಳಿಂಬೆ ಬೆಳೆಯುವ ಪ್ರಮುಖ ಜಿಲ್ಲೆ ಯಾವುದು? ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ದಕ್ಷಿಣ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಜಯಪುರ. ಹತ್ತನೇ ಪ್ರಶ್ನೆ, ದಾಳಿಂಬೆ ಹಣ್ಣಿನಲ್ಲಿ ಯಾವ ಖನಿಜ ಹೆಚ್ಚು? ಆಪ್ಷನ್ ಎ ಪೊಟ್ಯಾಷಿಯಂ, ಆಪ್ಷನ್ ಬಿ ಅಯೋಡಿನ್, ಆಪ್ಷನ್ ಸಿ ಸೋಡಿಯಂ, ಆಪ್ಷನ್ ಡಿ ಕ್ಲೋರಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೊಟ್ಯಾಷಿಯಂ.